ಸರ್ ಅಂದ್ರೆ ಈಗ ಜೀವನಕ್ಕಿಂತ ಜೀವ ಮುಖ್ಯ ಅನ್ನೋದೊಂದು ಮಾತಿದೆ. ಅದು ರಾತ್ರಿ ಹೊತ್ತು ಬರೀ ಕಾಡಲ್ಲಿ ನಿಮ್ಗೂ ಆ ಪ್ರಾಣಿಗಳ ಸೌಂಡ್ ಎಲ್ಲ ಕೇಳಿಸಿದಾಗ ಹೇಗ್ ಅನಿಸ್ತಾ ಇತ್ತು? ಶೂಟಿಂಗ್ ಮಾಡ್ಬೇಕಾ ಬೇಡವಾ? ಹೆಂಗ್ ಅನಿಸ್ತಿತ್ತು ಸರ್ ಅದು? ಹೋದ್ರೆ ನಾನು ಒಬ್ನೇ ಹೋಗಲ್ಲ ಅನ್ನೋ ಧೈರ್ಯ ಇತ್ತು. ಟೀಮ್ ಜೊತೆ ಹೋದ್ರೆ ಹೋಗೋಣ ಅಂತ. ಹೆಂಗಾದ್ರೂ ಬಚಾವ್ ಆಗ್ತೀವಿ, ಹ್ಮ್ ಹೋದ್ರೆ ಎಲ್ರು ಹೋಗ್ತೀವಿ. ಹ್ಮ್ ಇಲ್ಲ ಆತರ ಏನಿಲ್ಲ, ಚೂರ್ ಭಯ ಆಗುತ್ತೆ, ಏನು ಮಾಡಕ್ಕಾಗಲ್ಲ. Yes, yes. ಒಂದು ಕನ್ಸ್ಟ್ರೆಂಟ್ ಇದ್ರಲ್ಲಿ ಮಾಡ್ತಾ ಇರ್ತೀವಿ. ನಾನು ಪ್ಯಾಕಪ್ ಮಾಡಿ ಅಂತ ಹೇಳಕ್ಕಾಗ್ತ, ಬಟ್ ಆ ಥರದ್ದೇನು ಇರಲಿಲ್ಲ. ನಾವೇ ಸುಮ್ಮನೆ ಹೆದರ್ಕೊಂಡಿದ್ದು. ಆಮೇಲೆ ಇವ್ರು ಧೈರ್ಯ ಮಾಡಿ ಶೂಟ್ ಮಾಡಿದ್ರು. ಪೂರ್ತಿ ಶೂಟ್ ಮಾಡೋದಲ್ಲ ಸರ್? 100% ಸರ್. ಪೂರ್ತಿ ಶೂಟ್ ಮಾಡೋದು. ಆಕ್ಚುಲಿ ಒಂದು 1 hour 1.5 hour ಎಲ್ಲರೂ ಒಂದು ಸ್ವಲ್ಪ ಆಫ್ ಆಗಿ ಕಾಮ್ ಆಗಿದ್ರಿ. ಅದೊಂದು ಆ ಸೌಂಡ್ ಎಲ್ಲ ಕಡಿಮೆ ಆಗೋವರೆಗೂ. ಇನ್ಫ್ಯಾಕ್ಟ್ ನಾವು ಸೇಫ್ಟಿ ಮೆಷರ್ಸ್ಗೆ ಕ್ರಾಕರ್ಸ್ ಎಲ್ಲ ತಗೊಂಡೋಗಿದ್ವಿ. ಅಲ್ಲಿ ಕೋಆರ್ಡಿನೇಟರ್ಸ್ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಹೌದು. ಏನು ಇಲ್ಲ, ನೀವು ಗಾಬರಿ ಆಗ್ಬೇಡಿ. ಎಸ್. ಸೊ ಆ ಒಂದು ಬಟ್ ಆ ಮೂಮೆಂಟ್ ಇರುತ್ತಲ್ಲ ಮಧ್ಯರಾತ್ರಿ, ಏನು ಕತ್ಲು ಕಾಣ್ತಾ ಇರಲ್ಲ, ನಮ್ ಲೈಟ್ ಬಿಟ್ರೆ ಬೇರೆ ಏನ್ ಸೋರ್ಸ್ ಇರಲ್ಲ. ಬಟ್ ಅಲ್ಲಿ ಯಾರೇ ಇದ್ರೂ ದಟ್ ಗಿವ್ಸ್ ದಟ್ ಇಂಪ್ಯಾಕ್ಟ್. ಆ ತರದೊಂದು ಕ್ರಿಯೇಟ್ ಆಗಿದ್ದಂತೂ ಸತ್ಯ. ಆ ತರದ್ ಎಲ್ರಿಗೂ ಅದಾಯ್ತು ಆಕ್ಚುಲಿ. ಯಾಕಂದ್ರೆ ಸರ್ ಒಬ್ರು ಇಬ್ರು ಇರಲ್ಲ, ಒಂದ್ ಇಡೀ ಟೀಮ್ ನ ಕಾಡುಗಳಲ್ಲಿ, ಬೇರೆ ಬೇರೆ ಕಾಡು ಅಥವಾ ಗೊತ್ತಿಲ್ಲದೆ ಇರೋ ಕಾಡುಗಳಲ್ಲಿ ಹೋಗಿ ಶೂಟ್ ಮಾಡೋದಕ್ಕೆ ನೀವು ಯಾವ ತರ ಹೋಗ್ಬಂಟ್ ಮಾಡಿದ್ರಿ? ಅಂದ್ರೆ ಆ ಕಾಡಿನ ಬಗ್ಗೆ ಏನಾದ್ರು ತಿಳ್ಕೊಂಡಿದ್ರಾ? ಎಸ್ ಮೇಡಮ್. ಅಲ್ಲಿಂದ ಒಂದು 2 weeks ಬಿಫೋರ್ ಒಂದು ವಿಸಿಟ್ ಮಾಡಿದ್ವಿ. ಅಲ್ಲಿ ಹೋದಾಗ ನಮ್ಗೆ ಫಸ್ಟ್ ಟೈಮ್ ಜಾಗ ತೋರಿಸಿದಾಗ ದೇ ಟೋಲ್ಡ್ ಆಕ್ಚುಲಿ, ಸೊ ಇದು ಒರಿಜಿನಲ್ ಫಾರೆಸ್ಟ್ ಸರ್, ಇಲ್ಲಿ ಪರ್ಮಿಷನ್ ಸಿಗೋ ಡೌಟ್ ಅಂತಾನೆ ಹೇಳಿದ್ರು. ಅಂಡ್ ದೆನ್ ಅವ್ರು ಹೇಳಿದ್ರು ಒಬ್ರು ಇದಾರೆ, ಒಂದು ಕಾಂಟ್ಯಾಕ್ಟ್ ಇಂದ ಟ್ರೈ ಮಾಡ್ಬೋದು ಅಂತ. ಬಟ್ ನಮ್ಗೆ ಅವರೊಂದು ಬೌಂಡ್ರಿ ಕೊಟ್ಟಿದ್ರು, ಈ ಬೌಂಡ್ರಿ ದಾಟ್ ಹೋಗ್ಬಿಡಿ, ಅಲ್ಲಿ ನೀರಿರೋದ್ರಿಂದ ಪ್ರಾಣಿಗಳು ನೀರ್ ಕುಡಿಯೋಕ್ ಬರುತ್ತೆ ಅಂತ. ನಾನು ಪ್ರಾಣಿಗಳು ನೀರ್ ಕುಡಿಯೋಕ್ ಬರುತ್ತೆ, ಓಕೆ, ಇಲ್ಲಿ ಪ್ರಾಣಿಗಳು ಬರುತ್ತಾ ಅಂತ ಕೇಳಿದ್ದಕ್ಕೆ ದೇ ಟೋಲ್ಡ್ ಸರ್ ಎಲ್ಲಾ ತರ ಪ್ರಾಣಿನೂ ಬರುತ್ತೆ ಅಂತಾನೆ ಹೇಳ್ಬಿಡಿದ್ರು. ಲೈಕ್ ಅದೊಂದು ರಿಸ್ಕಿ ಇತ್ತು ನನಗೆ. ಹೌದಾ, ಮತ್ತೆ ಎಲ್ರು ಬರ್ತಾರಲ್ಲ, ನಾನು ನೈಟ್ ಕರ್ಕೊಂಡು ಹೋಗ್ಬೇಕಲ್ಲ, ಮತ್ತೆ ಹೇಗೆ ಅದು ಇದು ಅಂತ. ಬಟ್ ಅದೇನೋ ಈ ಫೋರ್ಸ್, ಈ ಸಿನಿಮಾಗೆ ಇದ್ದಿದ್ದ ಫೋರ್ಸ್ ಏನೋ ಇದು ನಮ್ಗೆ ಒಂದಷ್ಟು ಕಡೆ ಮ್ಯಾಜಿಕಲ್ ನಮ್ಗೆ ಮಾಡ್ಕೊಂಡ್ ಬಂದಿದೆ. ಎಷ್ಟೊಂದ್ ಕಡೆ ನಮ್ಗೆ ಆಗುವಂತ ಕೆಲವೊಂದು ಇದನ್ನೆಲ್ಲ ಐ ಥಿಂಕ್ ವಿ ಆರ್ ಸೆಕ್ಯೂರ್ಡ್ ಅಂತಾನೆ ಹೇಳ್ಬೋದು ಆಕ್ಚುಲಿ. ಹಂಗೇನೆ ಆ ಕಾಡು ನಮಗೆ ಸಪೋರ್ಟ್ ಮಾಡಿದೆ. ಸಿನಿಮಾನು ಕಾಡು ಬಗ್ಗೆ ಮಾಡ್ತಿರೋದ್ರಿಂದ ಮೇ ಬಿ ಅದೆಲ್ಲ ಒಂದು ಆ ಎನರ್ಜಿಲಿ ಇದ್ದಿದ್ರಿಂದ ಸತ್ಯವಾಗ್ಲೂ ಹೇಳ್ತೀನಿ ಮೇಡಮ್, ಸ್ಟಾರ್ಟ್ ಟು ಎಂಡ್ ಯಾರಿಗೂ ಏನು ಒಂಚೂರು ತೊಂದರೆ ಆಗದೆ ಈಸಿಯಾಗಿ ಹೋಗಿ ಲೈಕ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಅಷ್ಟು ನೀಟಾಗಿ ಆಯ್ತು ಆಕ್ಚುಲಿ. ಬಟ್ ಹೋಮ್ವರ್ಕ್ ಮಾಡಿದುಂಟು, ಹೋಗಿದ್ವಿ, ಎಲ್ಲೆಲ್ಲವರೆಗೂ ಹೋಗ್ಬೋದು. ಮತ್ತೆ ನಾನು ನಮ್ಮ DOP ಬಂದ್ಬಿಟ್ಟು ಶೂಟ್ ಮಾಡೋ 2 ದಿನ ಮುಂಚೆನೆ ಹೋಗಿ ಇಡೀ ಬೆಟ್ಟ, ಇಡೀ ಕಾಡನ್ನ ಇಬ್ರು ಓಡಾಡಿ ಬ್ಲಾಗ್ಸ್ ಇಟ್ಕೊಂಡ್ ಬರ್ತಾ ಇದ್ವಿ ಆಕ್ಚುಲಿ. ಅವತ್ತು ನಮ್ಗೆ ತುಂಬಾನೇ ಹೆಂಗ ಅನ್ಸ್ತಾ ಇತ್ತು ಅಂತಂದ್ರೆ ಹೆಂಗಿಲ್ಲೆಲ್ಲ ತೆಗೆಯೋದು ಅಂತ. ಬಿಕಾಸ್ ಏನಾಗಿತ್ತು, ನಾವ್ ಇಟ್ಕೊಂಡಿದ್ದ ಟೈಮ್ ಡ್ಯೂರೇಷನ್ ಅಲ್ಲಿ ಹೆವಿ ಮಳೆ ಬರ್ತಾ ಇತ್ತು. ಇವಾಗ ಎಲ್ರು ಬರ್ತಾ ಇದಾರೆ, ಇವಾಗ ಹೆಂಗ್ ಮಾಡೋದಂತ ನಮ್ಗೊಂದು ಭಯ ಇತ್ತು. ಬಟ್ ಟ್ರಸ್ಟ್ ಮಿ, ಎಲ್ರು ಬಂದ್ರು. ಬೆಳಗ್ಗೆಯಿಂದ ಶೂಟ್ ಹೋಗ್ಬೇಕಂತ ರೆಡಿ ಆಗ್ತಾ ಇದೀವಿ. ಅವತ್ ನಿಂತಿದ್ ಮಳೆ ನಾವು ಪ್ಯಾಕಪ್ ಹೇಳೋರ್ಗು ಮಳೆ ಬಂದಿಲ್ಲ. ಸೊ ಈ ರೀತಿ ಎಲ್ಲ ಆಗಿರೋದು ಉಂಟು ಆಕ್ಚುಲಿ. ಅದನ್ನೇ ಹೇಳ್ದಂಗೆ ಸಮಥಿಂಗ್ ವಾಸ್ ವಿತ್ ಅಸ್. ನಮ್ ಎನರ್ಜಿ ಅದೆಲ್ಲ ಮೇ ಬಿ ಅದು ನಾವೆಲ್ಲ ಒಂದು ಡೆಡಿಕೇಟೆಡ್ ಆಗಿದ್ದಿದ್ದು. ಐ ಬಿಲೀವ್ ಇನ್ ದಟ್ ಥಿಂಗ್ಸ್. ಸೊ ಅದಕ್ಕೋಸ್ಕರ ನಾನು ಆ ರೀತಿಲಿ ಹೇಳ್ತಾ ಇದ್ದೀನಿ. ಬಟ್ ಆ ತರದಂತೂ ಆಗಿದ್ ನಿಜ. ಎಸ್ ಮ್ಯಾಮ್.